We have amidst us Professor Chidananda Gowda, former Vice Chancellor of Kuala University, Srimati Tarini Chidananda, and the author Dr. Krishnamurthy Chandra. We begin the program with a kind of an invocation because Dr. Nalini Chandra is going to sing a composition of Kuempu. Dr. Nalini Chandra. Meera. ದಿಗಂತದಿಂ ಅನಂತದಿಂ ದಿಗಂತದಿಂ ಅನಂತತಾ ದಿಗಂತದಿಂ ನೋಡೆ ನೋಡೆ ಮೂಡಿ ತಂದ. Introduce Dr. K.M. Chandra. Of course, most of you present here are his very dear friends. And Dr. Chandra is an award in 2010. This is just the beginning. And then his collection of short stories, Asmite, won in the Kannada Sahitya Parishad Award in 2021. ನಮಸ್ಕಾರಗಳು ಮತ್ತು ಶುಭ ಮುಂಜಾನೆ. ಈ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿ ನನಗೆ ತುಂಬ ಸಂತೋಷವಾಗಿದೆ. ಈ ಮಾಯಾಲೋಕವನ್ನು ನಾನು ಕನ್ನಡದಲ್ಲಿ ಸಂಪೂರ್ಣವಾಗಿ ಓದಿದ್ದೆ. ಆ ಬಳಿಕ ಮೊನ್ನೆ ಇದರ ಒಂದು ಪ್ರತಿಯನ್ನು ಪ್ರೊಫೆಸರ್ ಕೃಷ್ಣಮೂರ್ತಿ ಎಂದರು ನನಗೆ ಕೊಟ್ಟಿದ್ದರು. ಹಾಗಾಗಿ ನಾನು ಇದನ್ನು ಮಧ್ಯೆ ಮಧ್ಯೆ ಕೂಡ ಓದಿದ್ದೇನೆ. ಅದು ಅವರ ಅನುವಾದ ತುಂಬ ಅದ್ಭುತವಾಗಿ ಬಂದಿದೆ. ನೀವು ಪ್ರಾಯಶಃ ಕೊಲಾಜ್ ಮಾದರಿಯಲ್ಲಿದೆ ಅಂತ ಅವರು ಹೇಳಿದ್ದಾರೆ. ಕೊಲಾಜ್ ಮಾದರಿಯಲ್ಲಿ ಏನು ಅಂತ ಹೇಳಿ ಅದರ ಕುರಿತಾಗಿ ಈ ನಾವೆಲ್ಸ್ ಸಾಮಾನ್ಯವಾದ ಒಂಥರ ರೂಪದಲ್ಲಿಲ್ಲ, ಆದರೆ ಅದು ಕೊಲಾಜ್ ಮಾದರಿಯಲ್ಲಿದೆ ಅಂತ ಹೇಳಿ ಅದರ ವಿವರಗಳನ್ನು ಕೂಡ ಅವರು ಎರಡು ಕಟ್ಟಿ ಕೊಟ್ಟಿದ್ದಾರೆ ನೋಡಿ. ಕೋಳಿಗಳಿದ್ದು ನಾಯಿಗಳಿದ್ದು ಎಲ್ಲವೂ ನಮ್ಮ ಮನೆಯಲ್ಲಿತ್ತು. ಇವರಿಬ್ಬರು ಕೋಳಿಗಳೆಲ್ಲ ಖರ್ಚಾಗಿ ಹೋಗ್ಬಿಟ್ಟಿವೆ. ನಾವು ಹೋಗಿ ಮರಿ ತರ್ತೀವಲ್ಲಿ ಸಿಗುತ್ತೆ. ಸರಿ ಆಯಿತು ತಗೊಂಡ್ಬಂದು ತಂದು ದುಡ್ಡು ಇಸ್ಕೊಂಡ್ಬಿಟ್ಟು ಇಬ್ಬರು ಬಸ್ ಹತ್ಕೊಂಡು ಹೋಗ್ತಾಯಿದ್ರು. ಹೋಗ್ಬಿಟ್ಟು ಅಲ್ಲೆಲ್ಲ ಹೋಗಿ ನೋಡಿದ್ರಂತೆ. ಅಲ್ಲಿ ಕೋಳಿ ಮರಿಗೆಲ್ಲ ಭಾರಿ ಸಣ್ಣ ಇಷ್ಟೇ ಪುಟ್ಟ ಇದ್ರು ತುಂಬ ದುಡ್ಡು ಇರ್ತಿದ್ರಂತೆ. ಏನು ಮಾಡೋದು ಅಂತ ಯೋಚನೆ. ಅಲ್ಲೇ ಹೋದಾಗ ಮುಂದೆ ಬಾತು ಮರಿಗಳೆಲ್ಲ ಇದ್ದಂತೆ. ಸರಿ ಅದನ್ನು ಕೇಳಿದ್ರಂತೆ ಇದ್ರ ಅರ್ಧ ದುಡ್ಡು ಇತ್ತಂತೆ. ಸರಿ ಇನ್ಯಾಕೆ ತೊಗೊಂಡೋಗ್ಬೇಕು, ಬಾತು ಮರಿಗಳನ್ನ ತೊಗೊಂಡ್ಬಿಟ್ಟು ಬಾತು ಕೋಳಿ ಮರಿ ಎರಡು ತೊಗೊಂಡು ಮನೆಗೆ ಬಂದರು. ಆ ಸಮಯದಲ್ಲಿ ಏನಾಯಿತು ಅಂದರೆ ನಮ್ಮ ಅಜ್ಜಿ ಶಿವಮೊಗ್ಗದಿಂದ ಬಂದಿದ್ದರು. ಬಂದು ನಮ್ಮ ಜೊತೆ ಒಂದಷ್ಟು ದಿವಸ ಇದ್ದು ಹೋಗೋರು. ಅವ್ರು ಹೇಳಿದ್ದು, ಯಾಕಂದರೆ ನಾವು ಅವಾಗ ಇನ್ನೂ ಭಾರಿ ಚಿಕ್ಕವರಿರಬೇಕು ನಮ್ಮ ಅಜ್ಜಿ ಹೇಳಿದ್ದು. ಅವಾಗ ನೀವು ಬಂದ್ರಂತೆ. ಬಂದು ತೊಗೊಂಬಂದು ನೋಡಿದ್ರೆ ಬುಟ್ಟಿ ಒಳಗಿಂದ 2 ಬಾತಿನ ಮರಿ ತೆಗಿತಿದಾರಂತೆ. ಇದೇನು ಮಕ್ಕಳ ಇಂಥ ತೊಗೊಂಬತ್ತೀನಿ, ಕೋಳಿ ಮರಿ ತೊಗೊಂಬಂದಿದ್ದು ಬಾತಿನ ಮರಿ ಯಾಕೆ ಮಾಡ್ಕೊಂಡ್ರಿ ಅಂದ್ರು. ಅದಕ್ಕೆ ನಾವು ಅಜ್ಜಿಂದ ದೊಡ್ಡಮ್ಮ ಅಂದ್ಕೊಂಡು, ದೊಡ್ಡಮ್ಮ ನೀವು ಸುಮ್ಮನೆ ಅಮ್ಮ ಹೇಳಿದ ನಾವು ತಂದಿದ್ದೀವಿ ಅಂತ ಹೇಳಿ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಬಂದು ನೋಡಿ, ಇದ್ಯಾಕೆ ಇದು ಬಾತಿನ ಮರಿ ತೊಗೊಂಬಂದಿದ್ದೀವಿ, ಕೋಳಿ ಮರಿ ತರ್ತೀವಿ. ಅದಕ್ಕೆ ಇವನು ಏನಿಲ್ಲ, ಅದಕ್ಕೆ ಎಷ್ಟೊಂದು ದುಡ್ಡು, ಕೋಳಿ ಮರಿ ಯಾಕೆ ಸಾಕಬೇಕು, ಬಾತಿನ ಮರಿ ಯಾಕೆ ಸಾಕಬೇಕು, ಬಾತಿನ ಮರಿಯಿಂದ ಸಾಕೋಣ ನಾವು ಅಂತ ಹೇಳಿ ಬಾತಿನ ಮರಿ ತೊಗೊಂಬಂದು ಮರಿ ಬಿಟ್ಟಿದ್ದಾರೆ. ಸರಿ ನಮ್ಮ ತಂದೆನೂ ಬಂದು ಹೇಳಿ ತರಬೇಕು, ನೀವು ಹೋಗ್ಬಿಟ್ಟು ಹಿಂಗೆಲ್ಲ ತರಬಾರ್ದು ಅಂತ ಹೇಳಿ ಉಪದೇಶ ಆಯಿತು ಇಬ್ಬರಿಗೂ. ಆಮೇಲೆ ಹೋಗಿ ಅದನ್ನೆಲ್ಲ ಗೂಡೊಳಗೆ ಹಾಕಿ ಅದು ಆಮೇಲೆ ಎಲ್ಲ ವ್ಯವಸ್ಥೆಗಳು ಇದು ಗೂಡೊಳಗೆ ಬಿಟ್ಟು ಮುಚ್ಚಾಕಿ ಅದನ್ನು ಗೋಳ್ಕೊಬೇಡಿ ಅಂತೆಲ್ಲ ಹೇಳಿ ಅವಕ್ಕೆಲ್ಲ ಏನು ಆಹಾರ ಕೊಡಬೇಕು, ನೀವೇ ನೋಡ್ಕೊಬೇಕು ಅಂತೆಲ್ಲ ಸರಿ ಅಂತ ಹೇಳಿ ಎಲ್ಲ ಹೇಳಿದ್ರು. ಇಬ್ಬರೂ ಮನೆ ಇಡೀ ಓಡ್ತಿದಾರಂತೆ. ಮುಂದೆ ಬಾತ್ಕೋಳಿಗಳು ಓಡ್ತಾ ಇವೆ ಮರಿ.
ಹಾ ಅಂತ ಬಾಯಿ ಬಿಡ್ತಾಯಿನಿ ಅಂತ ಓಡ್ತಾಯಿನಿ. ಇದರಲ್ಲಿ ಗ್ರಾಚಾರ ಇಬ್ಬರು ಹಿಂಗೆ ಮಾಡ್ತಿದ್ದಾರೆ ಅಂತ. ಯಾಕೋ ಮನೆ ರೌಂಡ್ ಓಡಿಸ್ತಿದ್ದೀರಿ ಆ ಮಾತುಕೊಳ್ಳಿ ಸತ್ತೋಗುತ್ತಷ್ಟೇ ನೀವು ಹಿಂಗೆ ಓಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಜ್ಜಿಗೆ ಅಂತಾರಂತೆ, ಅಲ್ಲ ನೀವು ನಮ್ಮ ಮನೆಗೆ ಬಂದ್ಬಿಟ್ಟು ನಮಗೆ ಜೋಕ್ ಮಾಡ್ತಿದ್ದೀರಲ್ಲ, ನಮ್ಮ ಕೋಳಿ ಮರಿ ಇದೇ ಥರ ವಾತಾವರಣ. ಕೋಳಿ, ಬೆಕ್ಕು, ನಾಯಿ, ದನ ಏನೇನು ಬೇಕು, ಆಮೇಲೆ ಗದ್ದೆ, ತೋಟ ಎಲ್ಲ ಸುತ್ಕೊಂಡಿರೋದೇ ಕೆಲಸ. ನಮ್ಮ ಸೋದರ ಮಾವನ ಜೊತೆ ಎಲ್ಲ ಅವರು ತುಂಬ ಫ್ರೀಯಾಗಿ ಎಲ್ಲ ಮಕ್ಕಳದ್ದು ಒಟ್ಟಾಕೊಂಡು ಹೋಗೋದು ಅಂತ ಇದಕ್ಕೆ ಎಲ್ಲರೂ ಹೋಗಿ ಕೂತ್ಕೋತಾ ಇದ್ವಿ. ಸರಿ ಇವರಿಬ್ಬರು ಒಂದ್ಸರಿ ಹೋಗಿರೋದು. ಹೋದಾಗ ಅಲ್ಲಿ ಒಂದು ದನ ಕರು ಹಾಕೋದಿತ್ತು. ಅದಕ್ಕೆ ನಮ್ಮ ಅಜ್ಜಿ ಹೇಳಿದ್ರಂತೆ ಅದು ತುಂಬ ಕಷ್ಟಪಡ್ತಾಯಿದೆ. ಯಾವ ಮಕ್ಕಳು ಸುಮಾರು ಜನ ಮಕ್ಕಳು ಇವರಿಬ್ಬರೇ ಅಲ್ಲದೆ ಇನ್ನೂ ಹಿಂದೆ ಹೆಂಡತಿ ಮಕ್ಕಳು ಎಲ್ಲ ಮೊಮ್ಮಕ್ಕಳು ಎಲ್ಲ ಹೋಯ್ತು. ಅವು ಎಲ್ಲ ಸೇರ್ಕೊಂಡು ಗಲಾಟೆ ಆಗುತ್ತೆ. ನೋಡಿ ಯಾರು ಮಕ್ಕಳನ್ನ ಇಲ್ಲಿ ಬಿಡಬೇಡಿ ಅಂತ ಹೇಳಿದ್ರು. ಅಂತೇಳಿ ಕೆಲಸದವ್ರ ಹತ್ರ ಎಲ್ಲರೂ ಓಡಿಸಿರೋದು. ಓಡಿಸಿ ಎಲ್ಲ ಆಯಿತು. ಸರಿ ಅವರು ಹೋಗಿ ಕೊಟ್ಟೆನಲ್ಲೇ ನಿಂತು ಅದೆಲ್ಲ ಕರು ಹಾಕಿ ಎಲ್ಲ ಆದಮೇಲೆ ಎಲ್ಲ ಶುಚಿ ಮಾಡಿ ಎಲ್ಲ ಮಾಡಿ ಕರುವನ್ನೆಲ್ಲ ಗಂಧ ಬಿಟ್ಟು ಆಮೇಲೆ ಕಲೀಲಿ ಮಕ್ಕಳನ್ನ ಅಂದರೆ ಅಲ್ಲಿ ಮೇಲ್ಗಡೆ ಹುಲ್ಲು ಹಾಕೋಕೆ ಅಟ್ಟ ಇತ್ತಂತೆ. ಅಟ್ಟದ ಮೇಲಿಂದ ತೇಜಸ್ವಿ ಚೈತ್ರ ಇಲ್ಲೇ ಇದ್ದೀವಿ ದೊಡ್ಡ ಜಡ ಆಗಿತ್ತು ಆಡೋದು. ತುಂಬ ವೈಯಕ್ತಿಕ ನೆಲೆಯಲ್ಲಿ ತುಂಬ ಸ್ವಾರಸ್ಯವಾಗಿ ಒಂದು ತಮಾಷೆಯ ಸ್ಪರ್ಶ ಇಟ್ಕೊಂಡು ಮಾತಾಡ್ತಾ ಇದ್ರು ತೇಜಸ್ವಿ. ಬಹಳ ಆಕರ್ಷಕವಾಗಿ ಮಾತಾಡೋರು, ಆಕರ್ಷಕವಾದ ವ್ಯಕ್ತಿತ್ವ. ಮತ್ತು ಅವ್ರು ಇನ್ನೂ ರೈಟರ್ ಆಗಿರಲಿಲ್ಲ ಆಗ, ಯಾವುದೋ ಹೊಲಿಯೋದ್ರಿಂದ ಸರಹದ್ದು ಅಂಥದ್ದು ಇಂಥದ್ದಿತ್ತು, ಕೇಳಿದ್ರು. ಆದರೆ ತುಂಬ ಜನ ಓದಿರಲಿಲ್ಲ ಆ ಥರದ್ದು ಇದಷ್ಟೇ. ಆದರೆ ಕುವೆಂಪು ಅವರ ಮಗ ಅನ್ನೋದು ಅವ್ರಿಗೊಂದು ಹೊಸ ಚೈತನ್ಯ ವ್ಯಕ್ತಿತ್ವಕ್ಕೆ. ಅದಕ್ಕಿಂತ ಮುಖ್ಯವಾಗಿ ಬಹಳ ಉತ್ಸಾಹಿ, ಶೀಘ್ರಕೋಪಿ ಮತ್ತು ಮಾತಾಡೋಕ್ಕೆ ಅಂತ ನಿಂತರೆ ಮುಖಾಮುಷ್ಟಿ ನೋಡ್ದಲ್ಲೇ ಮಾತಾಡ್ಕೊಳ್ಳೋಂಥ ಒಂದು ಛಾತಿ ಇತ್ತು. ಆಮೇಲೆ ವಯಸ್ಸಾದ್ಮೇಲೆ ಬೇರೆ ಥರ ಆಗ್ತಾರೆ. ನಾನು ಹೇಳ್ತಾ ಇರೋದು 70ರಿಂದ 80ರ ದಶಕದಲ್ಲಿ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಇಲ್ಲ ನೀವು ಬರಲೇಬೇಕು ನಮ್ಮ ಇದಕ್ಕೆ. ಹಾಗೆ ಏನಕ್ಕೆ ನಾನು ಕರೆಯೋದಕ್ಕೆ ಅಷ್ಟೊಂದು ಇತ್ತು ಅಂತಂದರೆ ಸಾಹಿತ್ಯ ಇರೋದು ಒಂದು. ಎರಡದು ಇವರು ಮಲೆನಾಡು ಪ್ರಾಂತ್ಯದ ಇವರಲ್ಲಿ ಪ್ರಾಮಿನೆಂಟ್ ಪರ್ಸನ್. ನಮ್ಮಲ್ಲಿ ಹಾಸನದಲ್ಲಿ 2 ಭಾಗ ಇದೆ, ಬಯಲುಸೀಮೆ ಗೌಡರು, ಮಲೆನಾಡು ಗೌಡರು ಅಂತ. ಇವರು ಮಲೆನಾಡು ಗೌಡ್ರದ್ದು ಪ್ರಾಮಿನೆನ್ಸ್ ಇಲ್ಲ ಅಲ್ಲಿ. ಇವ್ರು ಬರಬೇಕು ಅಂತ ಹುಡುಗರೆಲ್ಲ ಒತ್ತಾಯ ಮಾಡ್ತಾಯಿದ್ರು. ಬಟ್ ನನ್ನ ಸ್ವಲ್ಪ ಲಿಂಕ್ ಇತ್ತಲ್ಲ, ಹೋದೋ ಮಾತಾಡೋದಕ್ಕೆ ಹೊರಟರು. ಅದೇನೋ ಅವ್ರಿಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರೇ ಅಂತ. ಹುಡುಗರು ಅವರು ಇಲ್ಲ ಅಂತ, ಅದೇನೋ ಅವರು ಸ್ವಲ್ಪ ಜೋಪಾನಾಗಿರೋ ಕೇಳಪ್ಪ ಅಂತ ಅಂದ್ಬಿಟ್ಟು ಹೋದ್ರಂತೆ. ನಮ್ಗೆ ಯಾತಕ್ಕೆ ಜೋಪಾನಾಗಿರ್ಬೇಕು ಗೊತ್ತೇ ಇಲ್ಲ. ಆ್ಯಸ್ ಯೂಶುವಲ್ ಒಂದು ಲೆಟ್ರ್ ಬಂತು, ಒಂದು 4-5 ದಿನ ಆದಮೇಲೆ, ನೀನು ದತ್ತ ಬಂದಿರಿ. ಅವ್ರು ಬರಿತಾ ಇದ್ದಿದ್ದು ಇಂಗ್ಲೆಂಡ್ ಲೆಟರ್ ಬರೆದು ಲೈನ್ ಅಷ್ಟೇ ಬರೆದು. ನಾನು ದತ್ತ ಅಂತ ಹೇಳಿ ನಮ್ಮ ರೈತ ಸಂಘದ ಚಳವಳಿನಲ್ಲಿದ್ದವರು. ಇಬ್ಬರು ನಾವು ಹೋದೋ ತೋಟಕ್ಕೆ. ಬೆಳಗ್ಗೆ ಹೋದರೆ ಇವರು ಅಲ್ಲೇನೋ ಕೆಲಸ ಮಾಡ್ತಾಯಿದ್ರು. ಏನರ ಬಂದರೆ ಅಂತಂದರು. ಅದು ಇದು ಕೆಲಸ ನಡೀತಾನೆ ಇತ್ತು. ಆಮೇಲೆ ಮಧ್ಯಾಹ್ನ ಚಿಕ್ಕಮಗಳೂರು ಹೊರಟರು. ನಾವು ಏನಕ್ಕೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಂಗಡಿಗಳು. ಹಾಸನಕ್ಕೆ ಹೋಲಿಸಿದ್ರೆ ನಮ್ಗೆ ಸ್ವಲ್ಪ ಸ್ಲಮ್ ಇದ್ದಂಗಿತ್ತು ಚಿಕ್ಕಮಗಳೂರು. ಇವರೆಲ್ಲ ಅಲ್ಲಿಗೆಲ್ಲ ನಮಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಯಾವುದೋ ಗುಜರಿ ಅಂಗಡಿ, ಆಮೇಲೆ ರೇಡಿಯೋ ಅಂಡ್ ಸೌಂಡ್ ಅಂತ ಶ್ರೀನಿವಾಸ್ ಅಂತ ಮಹಾನ್ ಶಿಷ್ಯ ಅವನೊಂದು ಅಲ್ಲೊಂದು ಹಳೆಯ ಗುಜರಿ ರೇಡಿಯೋ ಅಂಗಡಿ ಇಂಥವುಗಳು. ಆಮೇಲೆ ಅಲ್ಲೆಲ್ಲರೂ ಬಂದರು. ಇದೇ ರಾಜಶೇಖರ್ ಅಂತ ನಾನು ಹೇಳಿದ್ದಲ್ಲ, ಅವರೇ ಬಂದರು. ಆ ಫೋಟೋಗ್ರಾಫರು ಬಂದರು, ಇನ್ಯಾರೋ ಪಾತ್ರಧಾರಿಗಳೆಲ್ಲ ಕಾಣಿಸ್ಕೊಂಡ್ರು. ಅವರು ಜನಸಾಮಾನ್ಯರಾಗ್ತಾಯಿದ್ರು. ಬೇರೆ ಯಾವ ಇವರೆಲ್ಲ ಲೋಕಲ್ ಇರೋದೆಲ್ಲ ಯಾರು ದೊಡ್ಡ ಸ್ಕೇಲ್ಗಳಿರ್ತಾವೆ ಅಂಥ ಯಾವ ಅವರ ಗಮನಕ್ಕೆ ಅವ್ರ ಪ್ರಜ್ಞೆಯ ಪರಿಧಿನಲ್ಲೇ ಇರಲಿಲ್ಲ. ಹಿ ವಾಸ್ ಒಂಥರ ವೆರಿ ತುಂಬ ಸ್ವಾಭಾವಿಕವಾಗಿ ಇದ್ದಂಥವ್ರು. ಆಮೇಲೆ ಯಾವುದೇ ಹ್ಯಾಂಗ್ ಓವರ್ ಇರ್ತಿರಲಿಲ್ಲ. ಶಂಕರ್ ಸ್ವಾಮಿ ಟು ಸ್ಪೀಕ್ ಅಬೌಟ್ ದ ಬುಕ್. ಸಾಲ ಹೇಳ್ಬಿಟ್ಟು ನಾನು ಬಿಗಿನ್ ಟು ಟಾಕ್ ಅಬೌಟ್ ದ ಬುಕ್. ಆಗ ಅವರು KV ಪುಟ್ಟಪ್ಪನವರ ಮಗ ಎಂಬ ಅಂಶವೇ ನನ್ನ ದೃಷ್ಟಿಯಲ್ಲಿ ಮುಖ್ಯವಾಗಿತ್ತು. ಇದು ಡ್ಯೂರಿಂಗ್ ಎಸ್ ಮಹಾರಾಜ ಕಾಲೇಜ್. ಅದೇ ತೇಜಸ್ವಿ ಮುಂದೆ ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠರ ಸಾಲಿಗೆ ಸೇರುವಂಥ ಪ್ರತಿಭಾವಂತ ಸಾಹಿತಿಯಾಗಿ ಬೆಳೆಯಬಹುದೆಂಬ ನಿರೀಕ್ಷೆಯಾಗಲಿ. ಚಂದರ್ State Sahitya Academy Award. He will be receiving it tomorrow, I think around this time. Then when he asked me to speak about the book, I kind of reflected over the elusive nature of the task.
Translation is an independent literary artifact. ಅದಕ್ಕೆ ಒರಿಜಿನಲ್ ಜೊತೆ ಹೋಲಿಸಬಾರ್ದು, ಆದರೆ ಅದು ಹೋಲಿಸದೆ ಇರೋಕ್ಕಾಗಲ್ಲ. ಇನ್ಬಿಲ್ಟ್ ಪ್ಯಾರಡಾಕ್ಸ್ ಇದೆ. ದಟ್ಸ್ ಒನ್ ಥಿಂಗ್. ಆ್ಯಂಡ್ ಇನ್ನೊಂದು Tejasvi, the writer and the translation. We come to the end of the program. I request Dr. Chandar to give a vote of thanks. Professor Baliba, Professor Chidarananda, sir, Shrimati family, and my dear friends, this particular occasion is very overwhelming to me because I share my literary umbilical cord with the Department of English and then by extension to MLA, with which I have been associated in the Bishar. And I'm indebted to so many people, my gurus, and I particularly miss teacher, mentor, Dr. Murthy, Taranath, and person who we recently lost, Professor Nataraj. He would have been thrilled to be here, as he was always such an encouraging influence on me. And I'm reminded of the acknowledgements that A.K. Ramanujan has in speaking of Shiva, and he was thanking many people, and then he says acknowledgements have to stop somewhere, and then he quotes, "What do I have that I have not received?" My situation is the same. I have received so much from so many people. My friends, my very, very dear friends are there, my teachers are there, and my own close friend Praliyappa is there. And I have received so much that words are not enough to thank each one of them. But this particular book compelled me to, it kind of drew me like a magnet. And when the moment I finished reading it, I was already familiar with Carvalho, because Professor J.H. Naik, who was one of my gurus, even while writing the brilliant introduction that he has written, one of the finest introduction he ever wrote to any novel, he had given it in the manuscript stages, and he made a very subtle distinction. I had written it long afterward, quoting him, but they, unfortunately, because of some copyright policy, they did not publish it. And then I thought I must translate this. And I spoke to Professor Narayan Shetty sir, and then I knew he was a close friend of Professor Shriram. And then he happily spoke to him. Professor Shriram in turn spoke to Srimati Rajeshwari Tejasvi, and then she persuaded her, and then of course translating the whole novel. And it's been a remarkable experience, very satisfying, and I must thank, in addition to others who have inspired me, helped me much. I did much of this work while I was visiting my son Apurva in the US. He gave me a lot of facilities to go ahead with my translation. I thank them. And then, as Shankar was suggesting, translating and the post-translation phase was taken care of by Nalini, Meera, and Anandya, and then Megha, and I'm grateful to each one of them. And then I hope to keep giving them this kind of a constructive task to them to keep them engaged. And Professor Belli to me, he's been so close, and then he's one of my staunch support staff. And every time he says, "What have you been doing? What have you been writing?" And I have told him, I always kept pulling his leg, saying that you encourage me so much, but you don't read anything that I write. And then I have threatened him that one of my books will be dedicated to Belliyappa, saying that this is to my dear friend Belli, who doesn't read anything that I write, but encourages me to write. And the threat is coming. Well, thank you very much. And then Jaber was such a wonderful remembrance of Tejasvi. I was teaching in Manda. I'll say this in Kannada so that you will appreciate the humor, situational and the contextual better. ಮಂಡ್ಯ ಸ್ನಾತಕೋತ್ತರ ವಿಭಾಗದಲ್ಲಿ ಆಗ ಸೆಂಟ್ರಲ್ ಎಸ್ಟಾಬ್ಲಿಷ್ ಆಗಿತ್ತು. ನನ್ನನ್ನು ಸ್ವಲ್ಪ ದಿವಸ ನಾನೇ ಅಲ್ಲಿ ಮುಖ್ಯಸ್ಥನಾಗಿ ಮಾಡಿದ್ರು. ಆವಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ನಡೀತು ಮಂಡ್ಯದಲ್ಲಿ. ಆಗ ಚದುರಂಗರು ಅಧ್ಯಕ್ಷರಾಗಿದ್ದರು. ಸರಿ, ನಾವು ಡಿಪಾರ್ಟ್ಮೆಂಟ್ ನಮ್ಮ ಮಂಡ್ಯ ಸ್ನಾತಕೋತ್ತರ ಕೇಂದ್ರದ ಅಧ್ಯಕ್ಷರಾಗಿದ್ದರೆ ಅದರಿಂದ ನಮ್ಗೇನೋ ಒಂದು ಥರದಲ್ಲಿ ಅವ್ರಿಗೆ ಜೊತೆಗೆ ಒಂದು ಕೊಲಾಬರೇಷನ್ ಇತ್ತು. ಸೊ ನಾನು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋದ್ವಿ. ಎಲ್ಲ ಮೇಲೆ ನಡೀತಾ ನಿಮ್ಗೆ ಗೊತ್ತಿರುತ್ತೆ, ಸಾಹಿತ್ಯ ಸಮ್ಮೇಳನ ಅಂದ್ರೆ ಒಂಥರ ಜಾಂಬೂರಿ ಜಾತ್ರೆ ಇದ್ದಂಗೆ ಇರುತ್ತೆ. ಅಲ್ಲಿ ಯಾರು ಮಾತು ಕೇಳಿಸ್ಕೊಳ್ಳಲ್ಲ, ಸುಮ್ಮನೆ ತಿಂಡಿ ಊಟ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ ಅಷ್ಟೇ.
ಅಲ್ಲಿ ಹೋದ್ವಿ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಹಿಂದಿ ಕಡೆ ಏನೋ ಗಲಾಟೆ ಆಗ್ತಾ ಇದೆ. ಏನೋ ಒಂಥರ ಯಾರು ಬಂದರು, ತೇಜಸ್ವಿ ಬಂದರು ಅಂತ. ಸರಿ, ನಮ್ಮ ಹುಡುಗರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ತೇಜಸ್ವಿ ಬಂದಿದ್ದಾರೆ ಅಂತ ಜೇಬರ್ ಹೇಳ್ತಾರಲ್ಲ, ಅವ್ರು ಬಂದರು ಅಂದರೆ ಏನೋ ಎಲ್ಲರಿಗೂ ಗೊತ್ತಿರಲಿಲ್ಲ ಇವರು ತೇಜಸ್ವಿ ಬಂದರು ಅಂತ. ಆಗ ವಿಜಯ್ ಜ್ಞಾಪಕ ಇದ್ದಿರ್ಬೋದು. ಹೋಗ್ಬಿಟ್ಟು ಆಮೇಲೆ ಅಂದರು, ಸರ್ ನೀವು ಡಯಾಸಿಗೆ ಬರಬೇಕು ಅಂದರೆ ಹೋಗ್ರೆ ಅಂತ. ಅವ್ರು ಭಾಳ ಕಾಮನ್ ಬೈಯೋ ವರ್ಡ್ ಅಂದರೆ ಏನೋ ಶನಿ ಮುಂಡವ ನೀವು ಅಂತ. ಅವ್ರಿಗೆ ಶನಿ ಮುಂಡವ ನನಗೆ ಕಟ ಕೊಡ್ತೀರ, ಹೋಗ್ರಿ ನೀವು, ನಾವು ಬರಲೇಬಾರ್ದಾಗಿತ್ತು ಹಾಗೆ ಅಂದರು. ಆಮೇಲೆ ಚದುರಂಗರ್ಗೆ ಹೇಳಿದ್ರು ಬಂದಿದ್ದಾರೆ ತೇಜಸ್ವಿ ಅಂತ. ಅವರು ಕರೆದ್ರು, ಹೋಗಲೇಬೇಕಾಯ್ತು ಪಾಪ ತೇಜಸ್ವಿ. ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಸರಿ, ಸ್ಟೇಜ್ ಮೇಲೆ ಹೋದರು. ಆಮೇಲೆ ಹೋಗ್ಬಿಟ್ಟು ಮೇಲೆ ಏನೋ ಹೇಳ್ತಾರೆ ತೇಜಸ್ವಿ ಅಂದರೆ, ಅದು ಯಾವ ಕಾಟ ರೀ ನಿಮ್ಮದು, 35 ವರ್ಷದಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ, ಅದೇ ಹೇಳಿದ್ದನ್ನೇ 35 ವರ್ಷ ಆದ್ಮೇಲೆ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಏನು ಬೇರೆ ಕೆಲಸನೇ ಇಲ್ಲ, ಹೋಗದೆ ಕೆಲಸ ಮಾಡಿ ಹೋಗಿ ಅಂತ. ಆ ಥರ ಮನುಷ್ಯ ಬೇರೆ ಹೇಳಿದ್ರಲ್ಲ, ಹೇಳುವಂಥ ಸ್ವಭಾವ ಅಂತ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದು. ಬಟ್ ಇಟ್ ವಾಸ್ ನಾಟ್ ಈಸಿ, ಬಿಕಾಸ್ ಯು ಸಿ ಜೇಬರ್ ಕರೆಕ್ಟಾಗಿ ಹೇಳಿದ್ರು. ಅದು 2 ಥರ ಹ್ಯೂಮರ್ ಇರುತ್ತೆ ಅದರಲ್ಲಿ. ಒಂದು ಸಿಚುಯೇಷನಲ್ ಇರುತ್ತೆ, ಕಾಂಟೆಕ್ಸ್ಚುಯಲ್ ಹ್ಯೂಮರ್ ಇರುತ್ತೆ, ಲಿಂಗ್ವಿಸ್ಟಿಕ್ ಹ್ಯೂಮರ್ ಇರುತ್ತೆ. ಅವರು ಬೇರೆ ಮುಸ್ಲಿಮ್ಗಳು ಬರ್ತಾರೆ, ಅವ್ರು ಮಾತಾಡೋದು, ಅವ್ರ ಕೋಪಗಳು, ಇದು ಮತ್ತು ಬೇರೆ ಜಾತಿಯವ್ರನ್ನ ತರ್ತಾರೆ. ಆಮೇಲೆ ಅದ್ಭುತವಾಗಿ ಅಲ್ಲಿ ಆಗೋ ಹಳ್ಳಿಗಳಲ್ಲಿ ಆಗೋ ಜಾತ್ರೆ ತೋರಿಸ್ತಾರೆ ಅವರು. ಆ್ಯಂಡ್ ಹೆಂಗೆ ಮಿಕ್ಕಿಗಳಾಗ್ತಾರೆ ಅನ್ನೋದು ಇವ್ರು ನೋಡಿ ಖುಷಿಯಾಗಿ ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ. ಆ್ಯಂಡ್ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಡೂ ದ್ಯಾಟ್. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಸೋ ಮೆನಿ ಪೀಪಲ್ ಹಿಯರ್. ಅಭಿಷೇಕ್ ನೇಮ್, ನಾನು ನೇಮ್ ಮಾಡೋದಂದರೆ ಎಲ್ಲರಿಗೂ ಹೇಳಬೇಕು. ಆ್ಯಂಡ್ ಸೊ ಐ ಥ್ಯಾಂಕ್ ಈಚ್ ಒನ್ ಆಫ್ ದಮ್. ಆ್ಯಂಡ್